ಮರಗಳ್ಳರಿಗೆ ಅರಣ್ಯ ಇಲಾಖೆಯ ಭಯವಿಲ್ಲ. ಗ್ರಾಮ ಬಹಿಷ್ಕಾರವಿದ್ದರೂ ವೃದ್ಧನ ಹೋರಾಟ ತಪ್ಪಿಲ್ಲ. ಮಧುಗಿರಿ ತಾಲೂಕು ಪುರವಾರ ಹೋಬಳಿ ಕೊಡದಲ ಗ್ರಾಮ ಪಂಚಾಯಿತಿಗೆ ಒಳಪಡುವ ನಂಜಾಪುರ ಗ್ರಾಮದಲ್ಲಿ ನಡೆದ ಘಟನೆ. ನಿಮ್ಮ ಅನುಮತಿಯಿಂದ ಇವ್ರು ಕರೆದವರೆಲ್ಲ ಇದ್ರ ಮೇಲೆ ಏನು ಕ್ರಮ ತಗೋತೀರಾ ಅಂತ. ಪಂಚಾಯತಿ ಮೆಂಬರ್ ಮಾಜಿ ಮೆಂಬರ್ ಯಾರು? ಯಾವರು? ನಂಜಾಪುರ. ಯಾವ ಪಂಚಾಯತಿ? ಕೋಡದಲ ಪಂಚಾಯತಿ, ಪುರವಾರ ಹೋಬಳಿ, ಮಧುಗಿರಿ ತಾಲೂಕು. ನಿಮ್ಮ ಹೆಸರು ಹೇಳಿ? ತಿಮ್ಮಪ್ಪ. ಏನು ಸರ್ ಸಮಸ್ಯೆ ಇಲ್ಲಿದು? ಇದು ವಸ್ಲಮ್ಮ ಅಂತ ದೇವರು ಮೊದಲಿಂದ ಪೂರ್ವ ಕಾಲದಿಂದ ಐತೆ. 100 ವರ್ಷದಿಂದ ಹಳ್ಳಿ ಮರ ಹಾಕಿದ್ರು, ಬೇವಿನ ಮರ ಹಿರಿಯೋರು. ಅದನ್ನು ಕಟಾವು ಮಾಡಬೇಕಂತ 2 ವರ್ಷದಿಂದನೇ ಇದಕ್ಕೆ ಆರ್ಡರ್ ತಂದಿದ್ರು, ಕತ್ತರಿಸೋಕೆ ಬಂದಿದ್ರು. ನಾವು ಅವತ್ತು ಕಡಿಯೋಕ್ಕೆ ಅವಕಾಶ ಕೊಡಲಿಲ್ಲ, ನಾವು ನಮ್ಮ ಮಕ್ಕಳು. ಅದನ್ನು ಆ ವರ್ಷ ಬಿಟ್ಟು ತಿರುಗಿ ವರ್ಷ ಫಾರೆಸ್ಟ್ ಆಫೀಸ್ಗೆ ಹೋಗಿ ಅನುಮತಿ ತಗೊಂಡು ಕಡಿಬೇಕು ಅಂತ ಮಾಡಿದರು. ಆವಾಗೂ ಹೋಗಿ ನಾವು ಅಬ್ಜೆಕ್ಷನ್ ಹಾಕಿದ್ವಿ. ಈ ಎಡಕಡೆ ದೇವಸ್ಥಾನ ಸಮುದಾಯದವರು ಕೂಡ ಸೇರಿ, ಇದು ಎಡಬಲ ಅಂತ AKED ಕೂಡ ದೇವಸ್ಥಾನದವರು ಅವರೇ ಆ ಕಡೆ ಈ ಕಡೆ ಅವರು ನಾವೆಲ್ಲ ಹೋಗಿ ಇದು ಫಾರೆಸ್ಟ್ ಆಫೀಸ್ಗೆ ಅಬ್ಜೆಕ್ಷನ್ ಹಾಕಿದ್ವಿ. ಫಾರೆಸ್ಟ್ ಆಫೀಸ್ಗೆ ಅಬ್ಜೆಕ್ಷನ್ ಹಾಕಿದ್ದು ಎಂಡಾರ್ಸ್ಮೆಂಟು ಕೊಟ್ಟವ್ರೆ, ಈಗೂ ಐತೆ. ಆ ಎಂಡಾರ್ಸ್ಮೆಂಟ್ ಇಟ್ಕೊಂಡಿದ್ದನ್ನು ಇವರು ಅಲ್ಲಿ ಪೊಸಿಷನ್ ತಂದಿಲ್ಲ, ಅನುಮತಿ ಪಂಚಾಯತಿ ಅನುಮತಿ ತಂದಿಲ್ಲ. ಇಲ್ಲ, ನಮ್ಮ ಗ್ರಾಮದಾಗ ಇವರು 4 ಜನ ಸೇರಿ ದುಂಡಾವರ್ತಿ ಮೇಲೆ ಕಟಾವು ಮಾಡ್ಯಾಕ್ತಾರೆ. ಯಾರು? ನಂಜುಂಡಪ್ಪ, ರಾಮಪ್ಪ, ಅಶ್ವಥ್ ನಾರಾಯಣ, ಚಿಕ್ಕನ್ಮಯ್ಯ. ಈ 4 ಜನ ಸೇರಿ ಕಟಾವು ಮಾಡಿಸಿದ್ದಾರೆ. 4 ಜನ ಸೇರಿ ಕಟಾವು ಮಾಡಿಸಿದ್ದಾರೆ. ಎಷ್ಟು ದಿವಸ ಮಾಡಿಸಿದ್ದಾರೆ? 2 ದಿನ ಮಾಡಿಸಿದ್ದಾರೆ ಸರ್. ನಿನ್ನೆ ತಡೆ ಹಾಕಿದ್ವಿ. ಫಾರೆಸ್ಟ್ನವರು ಬಂದು ದಿಮ್ಮಿ ಇದೆಲ್ಲ ಫೋಟೋ ಎತ್ಕೊಂಡು ಹೋಗ್ಯವ್ರೆ. ಎಲ್ಲ ನಾವು ಫೋಟೋವೆ, ನನ್ನ ಹತ್ರನೂ ಫೋಟೋವೆ, ನಾನು ಎತ್ಕೊಂಡಿದ್ದೀನಿ. ಸ್ಕ್ರೀನ್ನಾಗ ಎತ್ಕೊಂತಿದ್ದು ಡಿಮ್ಮಿಗಳ್ದು ನಾನು ಇಟ್ಕೊಂಡಿದ್ದೀನಿ. ಫೋಟೋ ಐತೆ, ಮೊಬೈಲ್ನಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡಿ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಇವ್ರು 4 ಜನ ಕೊಟ್ಟಿದ್ದೀರಾ? 4 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ಅವರೇನು ಹೇಳಿರೋ, ನೀವು ಫಾರೆಸ್ಟ್ ಆಫೀಸರ್ಗೆ ಹೋಗಿ ನೀವು ಒಂದು ಲೆಟ್ರ್ ಕೊಡಬೇಕು. ಆ ಲೆಟ್ರ್ ನಮಗೆ ತಲುಪಿದೆ, ನಿಮಗೆ ಕ್ರಮ ತಗೊತೀವಿ ಅಂತಂದರು. ಅಲ್ಲಿ ಅವ್ರ ಮೇಲೆ ಕ್ರಮ ಅಂತ ಹೇಳಿದರು. ಅವರು ನಿನ್ನೆ ಹಿಂದೆಲೆ ಇವರೆಲ್ಲ 23 ಜನ ದೊಂಬಿ ಕಟ್ಕೊಂಡು ಹೋಗಿದ್ರು. ನಾವು ಕಂಪ್ಲೇಂಟ್ ಕೊಟ್ಟಲ್ಲೇ ಅವ್ರ ಹಿಂದೆಲೆ ಪೊಲೀಸ್ನವ್ರು ನಮ್ಮನ್ನು ಬರೀ ಹೇಳಿದ್ರು, ಬೇಗ ಬಂದುಬಿಡ್ರಿ, ನೀವು ಏನು ತಿತ್ತಾರ್ಥ ಮಾಡ್ತೀವಿ ಅಂದರು. ಸರ್, ನಾವು 2 ಸಮುದಾಯದವರು, ದೇವಸ್ಥಾನ ಆಯ್ತಲ್ಲ, ಈ 2 ಸಮುದಾಯದವರು ನಾವು ಬರೋವ್ರಿಗೆ ನೀನು ಹೋಗಬೇಡ ಅಂದರು. ಯಾರು? ಈ ಎಡಬಲದವರು, ದೇವಸ್ಥಾನದವ್ರು. ಇಲ್ಲೇ ಅವ್ರು ಕೇಳಿ. ಆವಾಗ ಅವ್ರನ್ನ ನಾವು ನಾಳೆ ಕರ್ಕೊಬರ್ತೀನಿ ಅಂತ ಹೇಳಿದೆ ನೆನ್ನೆ ದಿನ. ಇವತ್ತಿನವ್ರಿಗೂ ಇದುವರೆಗೂ ಅವ್ರು ಫೋನ್ ಮಾಡಿಲ್ಲ. ಆಮೇಲೆ ತಿರ್ಗಿ ಅಲ್ಲಿ ಫಾರೆಸ್ಟ್ ಆಫೀಸ್ಗೂ ತೊಗೊಂಡೋಗಿ ನೋಡಿ ಲೆಟ್ರ್ ಕೊಟ್ಟು ಅವರು ಈಗ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಈಗಲೂ ಆಗಲ್ಲ ಬರ್ತೀವಿ ಅಂತ ಅವ್ರು ಹೇಳಿದರೆ, ಅದನ್ನ ಬಂದಿಲ್ಲ. ಒಂದು ಸ್ವಾಮಿ, ಇದು ಮೊದಲಿಂದ ನಮಗೆ 10-15 ವರ್ಷದ ಹಿಂದೆ 10-15 ವರ್ಷದ ಹಿಂದೆ ಬಹಿಷ್ಕಾರ ಹಾಕಿರು ನಮ್ಮನ್ನು. ನಾವು ನಮ್ಮ ಅಣ್ಣ ಇಬ್ಬರೇ ತಿಗಳು ಜನಾಂಗ. ಅವರು ಊರೆಲ್ಲ ಒಂದು ಬಹಿಷ್ಕಾರ ಹಾಕಿರು, ಊರಾಗ ಮಾತಾಡ್ದಂಗೆ. ದಾರಿ ಕಟ್ಟಿರು, ದಾರಿ ಬೀಳಲಿಲ್ಲ. ಆಮೇಲೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹಾಕಿದ್ವಿ. ಆ ವಿದ್ಯಾಭ್ಯಾಸಕ್ಕೂ ಸ್ಕೂಲಿಗೆ ತಡೆ ಮಾಡಿದರು. ಆಮೇಲಿಂದ ಎಲ್ಲನ ಈ ದಾರಿ ಬಟ್ಟೆ ಹೋದ್ರೆ ನೀರು ಬಿಟ್ಟಿರಲಿಲ್ಲ. ನಾವೆಲ್ಲ ಹೋದ್ರೆ ನೀರು ಕೊಡ್ತಿಲ್ಲ, ಬಟ್ಟೆ ಇದು ಮಾಡಿಲ್ಲ. ಎಲ್ಲಾನ ಒಂದು ಮದುವೆ ಅಂತ ಲಗ್ನ ಪತ್ರಿಕೆ ಗ್ರಾಮಸ್ಥರು ಮದುವೆ ಪತ್ರಿಕೆ ಕೊಟ್ಟಿದೆ. ಲಗ್ನಕ್ಕೆ ಹೋದರೆ ನಮ್ಮನ್ನು ಅಲ್ಲಿನ ಕುಂಡಿಸ್ತಿಲ್ಲ ಇದು ಕಳಿಸಿರು. ಯಾವ ಊರಿನವರು? ನಂಜಾಪುರ. ಇವ್ರು 4 ಜನ. ನಾವು ತಿಗಳು ಜನಾಂಗ. ಇಷ್ಟು ನಮಗೆ ಇವತ್ತೆಲ್ಲ 10-15 ವರ್ಷದಿಂದ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೊಟ್ಟಿದ್ದರಿಂದ ನಾನು ತಡೆ ಮಾಡಿದ್ದೀನಿ ಸ್ವಾಮಿ. ಹೌದು, ನಾನು ತಡೆ ಮಾಡಿ. ಮರ ಕಡಿಸ್ಬೇಕು ಅಂತ ಅವ್ರು ಯಾಕೆ ಮಾಡಿಸ್ತಾ ಇರೋದು? ಉದ್ದೇಶ ಹೇಳಿ. ಉದ್ದೇಶ, ಮರದ ಬೇರು ಹೋಗಿ ದೇವಸ್ಥಾನದ ಹಿಂದಕ್ಕೆ ಎತ್ತತೈತೆ ದಿನಕ್ರಮೇಣ ಅಂತ ಅವರು ನಾವು ಎತ್ತಿದ್ರೆ, ನಾನು ಹೇಳಿದೆ ಕಡಗ ತೆಗೆಸಿ JCB ಒಳಗೆ ಬೇರು ಕಳಿಸಿ 10 ಅಡಿ ಆಳದಿಂದ ನಾನು ಬೆಡ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ವಿ. ಕಾಂಕ್ರೀಟ್ ಸಿಮೆಂಟು ಬೆಡ್ ಹಾಕ್ಕೊಡ್ತೀವಿ ಅಂದ್ವಿ.
ಅದಕ್ಕೂ ಅವರೇನು ನಮಗೆ ಲೆಕ್ಕಕ್ಕೆ ಬರಲಿಲ್ಲ. ಅವರು ಕಟ್ಸಿದ್ದನ್ನು ನಾವು ಕಡಿಸ್ತೀವಿ, ಏನು ಮಾಡ್ಕೊತಾರೆ ನೋಡೋಣ ಅನ್ನೋ ಉದ್ದೇಶಕ್ಕೆ ಮಾಡಿ ಕಡಿಸಿದ್ರು. ಡಿಮ್ಮಿನೂ ಹೊಡೆದವ್ರೆ. ಈಗ ಡಿಮ್ಮಿಯಲ್ಲೂ ಫಾರೆಸ್ಟ್ ಆಫೀಸರ್ ತಗೊಂಡೋಗಿದಾರ? ಇನ್ನೂ ಹೋಗಿಲ್ಲ ಸರ್, ಪಾರ್ಟಿಗೆ ಹೋಗ್ಬಿಟ್ಟವೆ. ಪಾರ್ಟಿ ಪಾರ್ಟಿ ಹೋಗ್ಯಾವ್ರೆ. ಎಲ್ಲಿ ಹಾಕೊಂಡು ಹೋಗಿದಾರ ಅದನ್ನ? ಹಳ್ಳಿಪುರದವ್ರು ಇರ್ಬೋದು ಸರ್, ಹಳ್ಳಿಪುರದವ್ರು. ಅವರು ಇದು ನಂಬರ್ ಐತೆ, ಸ್ಕ್ರೈಮ್ ನಂಬರ್ ಐತೆ, ಸ್ಕ್ರೈಮಿಂದು ಫೋಟೋ ಐತೆ. ಅಲ್ಲಿಂದ ಅವ್ರ ಪಾರ್ಟಿ ಎಂಬುದು ನಮಗೆ ಏನು ಅಡ್ರೆಸ್ ಗೊತ್ತಿಲ್ಲ. ನೆನ್ನೆ ಇದು ಸರ್ ರಾತ್ರಿ ತುಂಬಿಡ್ಸಿ. ಈಗ ಸರ್ ಅದು ಈ ದೇವಸ್ಥಾನ ಮಾತಾಡ್ತು, ನಾವು ಚಲವಾದಿ 7 ಜನಾಂಗ ದೇವಸ್ಥಾನ ಗ್ರಾಮ ನಮ್ದು. ನಾನು ಈ ಪಣಸ ಈ ದೇವಸ್ಥಾನದಲ್ಲಿ ಇಲ್ಲಿಗೆ ನಾವು ಕೆಲಸ ಮಾಡೋದಿಲ್ಲಿ, ಏನೇ ಕಾರ್ಯ ನಡೆದ್ರು ನಾನು ಇವರು ಚೆನ್ನಾಗಿ ಅನುಮತಿಯಾಗಿದ್ದರು. ಮತ್ತೇನೋ ಅನಿವಾರ್ಯ ಒಬ್ರಿಗೊಬ್ರು ಜಗಳ ಮಾಡಿ ಇವ್ರು ಊರಿಂದ ಬಹಿಷ್ಕಾರ ಮಾಡಿದ್ರು. ಇವ್ರಿಗೆ ಏನೊಂದು ಸೌಕರ್ಯ ಕೊಡ್ದಂಗೆ ಈಚೆಗೆ ತೆಗೆದಾಗ್ಬಿಟ್ರು. ಈ ಥರ ಮಾಡಿದ್ರು. ಈಗ ಇಲ್ಲಿ ಮರಕ್ಕೆ ಕಡ್ಸೋಕ್ಕೆ ಪ್ಲಾನ್ ಮಾಡಿದ್ರು. ಆವಾಗ ಫಾರೆಸ್ಟ್ನವ್ರ ಕಡೆಯಿಂದ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ವಿ. ಅರೇಂಜ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಮೇಲೆ ಹಂಗೆ ಪೆಂಡಿಂಗ್ ಇತ್ತು. ಮತ್ತೆ 4-5 ತಿಂಗಳಾದ್ಮೇಲೆ ಇವ್ರು ಫೋರ್ಜರಿ ಮೇಲೆ ದೌರ್ಜನ್ಯದ ಮೇಲೆ ಈ ಮರ ಕಡಿಸ್ಬಿಟ್ಟವ್ರೆ. ಅದು ಇವ್ರಿಗೆ ಗೊತ್ತಾಯ್ತಾರೆ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ. ಕೊಟ್ಟಾಗ ಏನು ಮಾಡಿದ್ರು ಅವರು, ನಿನಗೇನು ಸಂಬಂಧ ಅಂದರು. ಇಲ್ಲ ಸ್ವಾಮಿ, ಇದು ಗ್ರಾಮದ್ದು ನಮ್ಮ ಸಂಬಂಧಪಟ್ಟೈತೆ ಇದು ಅಂತ ಹೇಳಿದ್ವಿ. ತಿರುಗಿದ್ದು ದಾಖಲಾತಿ ತಗೊಬರ್ರಿ ಅಂತಂದರು. ಸಬ್ ಇನ್ಸ್ಪೆಕ್ಟರ್ ಕರ್ಕೊಂಡೋದ್ರು. ಸಬ್ ಇನ್ಸ್ಪೆಕ್ಟರ್ ಅವನವನ ಒದ್ದು ಹೇಳ್ಕೊಬರ ಇಲ್ಲಿ ಅಂತ ಅವ್ರಿಗೆ ಆದೇಶ ಮಾಡಿದ್ರು. ಎಸ್ ಐಗೆ ಹೇಳ್ತಾರೆ. ಅವ್ರೇನು ಮಾಡಿದ್ರು, ಇವ್ರು ಕ್ರೈನವ್ರಿಗೆ ಫೋನ್ ಮಾಡಿ ನಿಮ್ಮ ಕ್ರೈನ್ ಸೀಸ್ ಮಾಡಕ್ಕೆ ಕೊಡ್ತೀವಿ, ನೀವು ಇಮಿಡಿಯೇಟಾಗಿ ಬರಬೇಕು ಸ್ಟೇಷನ್ಗೆ, ಕ್ವಾಲಿಟಿ ತಗೊಳ್ಳಿ ಅಂತ ಹೇಳಿದ್ರು. ಹೇಳ್ತಲ್ಲ, ನಾವು ಫಾರೆಸ್ಟ್ ಆಫೀಸ್ಗೆ ಹೋಗ್ತಿದ್ದಂಗೆ ಕ್ವಾಲಿಟಿಗಳೆಲ್ಲ ಎತ್ಬಿಟ್ಟವ್ರು. ಸಾಯಂಕಾಲ ನಾವು ಅಲ್ಲಿಗೆ ಹೋಗಿ ಬರೋದಾಗ ಲೆಟ್ರ್ ಕೊಟ್ಟು ಬರಬೇಕಾಯ್ತು ಫಾರೆಸ್ಟ್ ಆಫೀಸ್ಗೆ. ಲೆಟ್ರ್ ಕೊಟ್ಟು ಬರೋದೊಳಗೆ ಇದು ನೋಡ್ತೀವಿ, ಇಲ್ಲಿ ಒಂದಿಲ್ಲ ಡಿಮ್ಮಿನ. ಆ ಸ್ಕ್ರೈಮ್ನು ಇತ್ತಾಕೆ, ಆ ಸ್ಕ್ರೈಮು ತಡೆದಿದ್ರು ಮಗ ಬಿಡಲ್ಲ ಅಂತ. ಅಲ್ಲಿಂದ ಫೋನ್ ಮಾಡಿ ನಿನಗೇನು ಒಂದು ನ್ಯಾಯ ದೊರಕಿಸ್ತು ಹೇಳ್ತೀವಿ, ಬಿಟ್ಕೊಳ್ಸು ಅಂತ ಹೇಳಿ ಅವ್ರಿಗೂ ಬೆದರಿಕೆ ಹಾಕ್ಬಿಟ್ಟು ಆ ಸ್ಕ್ರೈಮನ್ನು ಬಿಟ್ಬಿಟ್ರು. ಇಲ್ಲಿ ತುಂಡು ಎತ್ತಿಬಿಟ್ಟು ಮುಂದಿನ ಕ್ರಮ ನಾವು ಈಗ ಹೆಂಗೆ ಮಾಡಬೇಕು ಏನು ಎಂಬುದು ಗೊತ್ತಿಲ್ಲ. ಕಾನೂನು ಹೋರಾಟ ಯಾರಿಗೂ ಇದಿಲ್ಲ ಸರ್, ಇದು ಯಾರಿಗೂ ಸೇರಿರೋದು ಯಾರನ್ನೂ ಕೇಳಿಲ್ಲ. ಅವರು 4 ಜನ ಕಟ್ಸ್ಬಿಟ್ಟವ್ರೆ. ಇದು ಒಂದೇ ಊರ 4 ಜನ, ಬೇರೆ ಹೇಳಾರ ಯಾರು ನಾವು ಯಾಕೆ ಏನಾರು ಮಾಡ್ಕೊಂಡೆ ಸುಮ್ಮನೆ ಆಗ್ತಿದ್ವಿ. ಅವರೊಂದೇ 4 ಜನವೇ, ಇನ್ಯಾರು ನಾವು ಯಾರು. ನಮ್ದೊಂದು ಹಸು ರಾತ್ರಿ ಹೊತ್ತು ಹೋಗಿ ಮೇದಿತ್ತು ಅವ್ರ ಜಮೀನಲ್ಲಿ. ಅದು ಮೂಲ ಆಧಾರ ಇಟ್ಕೊಂಡ್ಬಿಟ್ಟು ನಮ್ಮ ಮೇಲೆ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ರು. ನಾವು ತಿಗಡ ಜನಾಂಗ ಅಂದರೆ ನಾನು ನಮ್ಮ ಅಣ್ಣ ಇಬ್ಬರೇ, ನಮ್ಮ ಸುತ್ತಮುತ್ತ ನಮ್ಮ ಜನಾಂಗ ಕಮ್ಮಿ ಇಲ್ಲದ್ದು. ಆ ಇದರ ಮೇಲೆ ಏನು ಮಾಡಿರೋದು, ಅದೇ ಮೂಲ ಆಧಾರ ಮಾಡಿ ಊರೆಲ್ಲ ಒಗ್ಗಟ್ಟು ಮಾಡಿಕೊಂಡು ರಾತ್ರಿ ಹೊತ್ತು ನಮ್ಮ ಮೇದಿಕಾಗಿ ಹಿಡ್ಕೊಂಡು ನಮ್ಮ ಗಲಾಟೆ ಮಾಡಿ ಇದ್ದಾಗ ಏನೇನೋ ಹಿಂಸೆ ಕೊಟ್ಟು ಆಮೇಲೆ ಏನೇನೋ ಇದು ಮಾಡಿರು. ತಗೊಂಡು ನಾವು ಕಂಪ್ಲೇಂಟ್ ತಗೊಂಡ್ರೆ ನಮ್ಮ ಕಂಪ್ಲೇಂಟು ಇದು ಮಾಡಿದ್ರು. ಅವಾಗ ಕಂಪ್ಲೇಂಟ್ ತಗೊಳ್ಳಿಲ್ಲ ನಮ್ಮನ್ನು. ಕಾರಣ ಯಾಕೆ ಅಂತಂದರೆ ಆವಾಗ ಅನಿತಾ ಲಕ್ಷ್ಮಿ ಅಮ್ಮ ಇದ್ದಾಗ ಸರ್ಕಾರ ನಮಗೆ ಬೆದರಿಕೆ ಹಾಕ್ಬಿಟ್ರು. ಅವ್ರ ಇದಕ್ಕಾಗಿ ನಾವು ಏನು ನಮ್ಮ ಕಂಪ್ಲೇಂಟ್ ತಗೊಳ್ಳಿಲ್ಲ, ನಮ್ಮ ರಕ್ಷಣೆ ಪೊಲೀಸ್ ರಕ್ಷಣೆ ಸಿಕ್ಕಲಿಲ್ಲ. ಅದಕ್ಕೆ ಅವ್ರ ಬೆಂಬಲ ಸಿಕ್ಕಿ ಊರಿಂದ ಹಾಚಿಗೆ ಹಾಕಿರು. ರಾತ್ರಿ ಬಂದು ಟ್ರಂಕ್ ತೊಗೊಂಡು ನಾನು ಹಂಗೆ ದಾರಿ ಉದ್ದಕ್ಕೆ ತಗೊಂಡಾಗೆ ಬಂದೆ ಮಕ್ಕಳು ಕರ್ಕೊಂಡು. ಒಂದು ಕರೆಂಟ್ ರೂಮ್ನಾಗ, ಈ ಕರೆಂಟ್ ರೂಮ್ನಾಗ ನಾನು ವಾಸ ಇದ್ದೆ. ಕುಡಿಯೋಕ್ಕೆ ನೀರು ಕೊಡಬೇಡ್ರಿ ಅಂದರು. ಆಮೇಲೆ ದಾರಿ ಬಿಡಬೇಡ ಅಂದರು. ಎಲ್ಲ ನಾನು ಲಗ್ನಕ್ಕೆ ಹೋದರೆ ಮದುವೆಗೆ ಹೋದೆ, ಮದುವೆಯಿಂದ ಆಚೆಗೆ ಎತ್ತು ಕಳಿಸಿಬಿಡೋರು ನಮ್ಮನ್ನು ಆಚೆಗೆ, ಹೋಗ್ರಿ ಆಚೆಗೆ ಅಂತ. ಇದೇ ನಾಗರಾಜಪ್ಪನ ಮಗನ ಮದುವೆಗೆ ಹೋಗಿದ್ದೆ, ಲಗ್ನ ಪತ್ರಿಕೆ ಮನೆ ತಕ್ಕ ಬಂದೈತೆ. ನಾವಿಬ್ಬರು ಹೋಗಿ, ನಾನು ನಮ್ಮ ಅಣ್ಣನ ಮಗ ಹೋಗಿದ್ರೆ ಆ ಸ್ಥಾನದಾಗಿಂದ ಎದ್ದು ಈಚೆ ಕಳಿಸಿಬಿಟ್ರು. ಏನು ಸ್ವಾಮಿ, ಇವತ್ತು ಈ ಗಂಟೆಗೂ ನಡೀತಾ ಇರೋದು ನಮ್ಮ ಜೊತೆ ಒಳಗೆ ಆರತಿ ಮಾಡಿಸಲ್ಲ. ಅವರೇ ಜಾತಿ ಬರೀ ಆರತಿ, ನಾವು ನಮ್ಮನ್ನು ಜೊತೆ ಕೂಡ್ಸಲ್ಲ. ಇವತ್ತು ಈಗೂ ನಡೀತಲ್ಲ ಸ್ವಾಮಿ. ಈಗಂತೇವನು ಇವ್ರು ಪಣಕಾರನ ಕೇಳಿ ನೋಡ್ರಿ ಏನು ಹೇಳ್ತಾರೆ. ಪಣಸ್ಥನ ಕೇಳ್ರಿ, ಅಕ್ಕಪಕ್ಕದ ಪಣಸ್ಥನ ಕೇಳ್ರಿ, ನಮ್ಮನ್ನು ಸೇರಿಸಲ್ಲ ಜೊತೆಗೆ ಇದರಿಗೆ. ಅವ್ರೇನು ಹೇಳಿರು, ಒಂದು ಸಾರಿ ಮಾರಮ್ಮನ ದೇವಸ್ಥಾನ ಮಾಡಬೇಕು ಅಂದಾಗ ತಿಗಳು ಆರತಿ ಮಾಡೋಕ್ಕೆ ನೀವು ಆಯ್ಗಾರರು ಹೋದರೆ ನಮ್ಮ ಜೊತೆ ನೀವು ಬರ್ಕೂಡ್ದು ಅಂದರು. ಅಲ್ಲಿ ಪಂಚಾಯತಿ ಒಳಗೆ ಮಾರಮ್ಮ ದೇವಸ್ಥಾನ ಆರತಿ ಮಾಡಿದಾಗ 7 ಆರತಿ ಮಾಡಿದಾಗ ನಿಮಗೆ 2 ಇದು ಕಳಿಸ್ತೀವಿ ಅಂದಾಗ ತಿಗಳ್ರಿಗೆ ಹೋದರೆ ನಮಗೆ ಬರ್ಕೊಡ್ದು, ನಮಗೆ ಬಂದವ್ರು ಅವ್ರಿಗೆ ಹೋಗ್ಕೊಡ್ದು ಅಂತ ಅಲ್ಲಿ ಇದು ಮಾಡಿರು. ಆ ಸಮುದಾಯದವನು ಅಲ್ಲಿ ಪಂಚಾಯತಿ ಒಳಗೆ ಬೈಸ್ಕೊಂಡು ಬಂದು, ಹಿಂಗೆಲ್ಲ ನೀನು ಮಾತಾಡಬೇಡ, ನೀನು ಮಾತಾಡೋ ತಪ್ಪು ಅಂತೇಳಿ ಇದು ಮಾಡಿ ಆವಾಗ ಅವ್ರಿಗೆ 2 ಕಳಿಸಿ ನಮಗೊಂದು ಕಳಿಸಿ ಆವಾಗೂ ನಮ್ಗೆ ಇದು ಮಾಡಿದರು. ಇಷ್ಟೂ ಮಾಡಿ ನನಗೆ ಆ ಉದ್ದೇಶಕ್ಕಾಗಿ ಇವತ್ತು ನಮ್ಮನ್ನು ಅವತ್ತಿನಿಂದ ನಮ್ಮ ಮೇಲೆ ದಾಗೆ, ಅವತ್ತಿಂದಾಗೆ ಅವ್ರು ಕಟ್ಟ ದಾರಿ ಹೇಳಿದ ಮೇಲೆ ಆ ದಾರಿಗೆ ಹೋಗ್ತಾ ಇಲ್ಲ. ನಾವು ಬಿಟ್ಟಿದ್ದೆ. ಈಗ ನಮ್ಮ ಸರ್ವೆ ನಂಬರ್ನಾಗೇ ನಾವು ಒಂದೊಂದು ಬಿಟ್ಟಿದ್ವಿ, ಹೋಗ್ತಾವ್ರೆ ಆ ದೇವಸ್ಥಾನಕ್ಕೆ ಆರತಿ ದೇವರು ಇದೇ ದಾರಿಗೆ ಹೋಗ್ತಾವ್ರೆ. ಧರ್ಮ ಅವ್ರದ್ದು ನಮ್ಮ ಧರ್ಮ ಅಂತೇಳಿ ನಾವು ಇವತ್ತು ಸ್ಕೂಲು ಸೇರಿಸ್ತೀರಾ? ಇಲ್ಲ, ಬಿಟ್ಬಿಟ್ಟು ಬೇರೆ ಕಡೆ ಸೇರಿಸ್ಬಿಟ್ವಿ ಅವತ್ತಿ ಕೊನೆ. ಯಾಕೆ ಅವತ್ತು ಮಕ್ಕಳನ್ನ ಸೇರಿಸಿದೆ, ಈ ಅಡುಗೆ ಮಾಡ್ತಿದ್ರು, ಬಿಸಿ ಊಟ ಆಗ್ತಿದ್ದಾಗ ಈ ಪಾಯಿಜನ್ ಹಾಕ್ಬಿಟ್ಟು ತಿಗುಡ್ರಿಗೆ ಅಂತ ಹೇಳಿದ್ರಂತೆ.
ಅದು ನಮಗೆ ಗೊತ್ತಾಯ್ತು. ಪಾಯ್ಜನ್ ಅಂಬೋದು ಗೊತ್ತಿದ್ದರಿಂದ ನಾವು ಸ್ಕೂಲಿಗೆ ಕಳಿಸ್ಲಿಲ್ಲ. ಈ ಸ್ಕೂಲಿಗೆ ಮಕ್ಕಳನ್ನ ಬರ್ದಂಗೂ ಮಾಡಿದ್ರು. ಬಂದರೆ ಸರ್ ಗಲಾಟೆ ಮಾಡ್ತೀವಿ ಅಂದರು. ನಾವು ಊರಿಂದ ಈ ಕಡೆಗೆ ಹೋದಾಗ ಮಕ್ಕಳನ್ನ ಸ್ಕೂಲಿಗೆ ಹಾಕಲಿಲ್ಲ, ಸ್ಕೂಲಿಗೆ ಕಳಿಸ್ತಿದ್ದೀವಿ, ಗಲಾಟೆ ಮಾಡ್ತೀವಿ ಅಂದರು. ಅವತ್ತು ಬೈ ಬಿದ್ದು ಸ್ಕೂಲಿಗೆ ಕಳಿಸ್ಲಿಲ್ಲ. ಇವತ್ತಿನವರೆಗೆ ಊರಕ್ಕೆ ನಾನು ಹೋಗೋದೇ ಬಿಟ್ಬಿಟ್ಟಿದ್ದೆ. ನಮ್ಮದು ಊರಾಗೆ 30-41 ಮನೆ ಇತ್ತು. ಆ ಮನೆ ಹೆಂಚಿತ್ತು, ಹೆಂಚೆಲ್ಲ ಒಡಾಕಿರು, ಹೆಂಚೆಲ್ಲ ಒಡಾಕ್ಬಿಟ್ಟು ಬಂಡೀಲ್ ಒಡಾಕಿರು. ಏನೋ ಮಾಡ್ಕಡ ಧರ್ಮೇಜ ಅಂತ ಹೇಳ್ಬಿಟ್ಟು ನಾವು ಅವತ್ತು ಬಿಟ್ಟು ಬಂದ್ಬಿಟ್ಟಿದ್ವಿ. ಈ ಮಕ್ಕಳು ಶಾಲೆಗೆ ಎಲ್ಲಿ ಹೋಗ್ತಿದ್ದಾರೆ? ಈಗ ಶಾಲೆ ಕೊಡದಲ್ಲ, ಮೊದಲು ಚನ್ನಸಾಗರ ಮತ್ತೆ ಮೊದಲು ನಂಜಾಪುರದಾಗೆ ಶಾಲೆ ಇತ್ತು, ಅಲ್ಲಿಗೆ ಕಳಿಸ್ತಿದ್ವಿ. ಅಲ್ಲಿ ಇದೆಲ್ಲ ಬಹಿಷ್ಕಾರ ನಾವು ಕ್ವಾಡ್ಲಾಳಕ್ಕೆ ಸೇರಿಸ್ಕೊಬಿಟ್ವಿ ಅವತ್ತಿನ. ಈ ನಿಮ್ಗೆ ಬಹಿಷ್ಕಾರ ಹಾಕಿ ಈಗಲ್ಲ ಎಷ್ಟು ವರ್ಷ ಆಯ್ತು? ಸುಮಾರು ಒಂದು 10-12 ವರ್ಷದ ಮೇಲೆ ಆಗಿದೆ. 10-12 ವರ್ಷದಿಂದ ನೀವು ಹೊರಗಡೆ ಬದುಕ್ತಾ ಹೊರಗಡೆ ಹೋಗಲ್ಲ, ಮಾತು ಇಲ್ಲ, ಏನಿಲ್ಲ. ಅವತ್ತು ತಂಗಿ ಅವ್ರ ಮತ್ತೆ ಈಗ ನೀವು ಓಟ್ ಗೀಟ್ ಹಾಕ್ಬೇಕಂದ್ರೆ ಗ್ರಾಮ ಪಂಚಾಯತ್ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲ್ವಾ? ಮತ್ತೆ ಅವ್ರನ್ನ ನೀವು ಕೇಳಿಲ್ಲ ನ್ಯಾಯನ? ಯಾಕೆ ಕೇಳ್ಬೇಕು? ನಮ್ಗೇನು ಊರಿಗೂ ನಮ್ಗೇನು ಸಂಬಂಧ? ಮೆಂಬರ್ ಅಲ್ರಿ ಹೇಳಿದ್ರು ನೀವು ಅನುಮತಿ ತೆಗಿತೀವಿ.